ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮುಜುಕಾಜಿ ಸ್ಟೋರಿ. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತು ನಾವು ಹೋಗ್ತಿರೋದು ಕಳಸಕ್ಕೆ, ಕಳಸೇಶ್ವರ ಟೆಂಪಲ್. ಆದ್ರೆ ಗಮ್ಮತ್ ಮಾಡ್ಲಿಕ್ಕೆ ಅಲ್ಲ ಆಯ್ತಾ, ದೇವಸ್ಥಾನಕ್ಕೆ ದೇವಸ್ಥಾನ ಮಾತ್ರ ಹೋಗ್ತಿದ್ದೇವೆ. ಅಲ್ಲ, ಸೈಡ್ ಅಲ್ಲಿ ಏನಾದ್ರು ಇರುತ್ತೆ. ಮತ್ತೆ ಅಲ್ಲೆಲ್ಲ ಬ್ರಿಡ್ಜ್ ಉಂಟು ಅಂತ ತೋರಿಸ್ತೇನೆ ಅಂತೆಲ್ಲ ಹೇಳಿದ್ದಾರೆ. ನಾನು ಮೊದಲು ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ದೆ. ಬಟ್ ಮೇನ್ ಥಿಂಗ್ ಎಂತ ಗೊತ್ತುಂಟಾ, ನಾವು ಇವತ್ತು ಹೋಗುದು ಯಾವ್ದ್ರಲ್ಲಿ, ನಿನ್ನದು ಪೂಜಿ ತಂದು ಫಸ್ಟ್ ಬೈಕ್ ರೈಡ್ ಅಂತೆ ಅಂತ ಹೇಳ್ತಾಳೆ. ಹೌದು, ನಂದು ಫಸ್ಟ್ ಬೈಕ್ ರೈಡ್, ಲಾಂಗ್ ಟ್ರಿಪ್. ಮಂಗಳೂರಿಂದ ನಾವು ಕಳಸಕ್ಕೆ. ಸೊ ಬನ್ನಿ ನಮ್ಮ ಜೊತೆ ಕಳಸಕ್ಕೆ ಹೋಗುವ. ಮಿಸ್ಟರ್ ಬೈಕರ್ ಹೆಂಗಿದ್ದೀರಪ್ಪ? ಈಗ ಒಂದು ಪಿಟ್ ಸ್ಟಾಪ್ ತೆಗಿದ್ದೇವೆ ನಾವು. ಗಂಟೆ ಆಯ್ತು 8:50. ಹೇಗೆ ಅನಿಸಿತು ಬೈಕ್ ರೈಡ್? ಬೈಕ್ ರೈಡ್ ಒಳ್ಳೆ ಇತ್ತು. ಬೆಳಿಗ್ಗೆ ಸ್ವಲ್ಪ ಚಳಿ ಅನಿಸ್ತಪ್ಪ. ಸ್ವಲ್ಪ ಅದು ನೀನು ಹಿಂದೆ ಕೂತ್ಕೊಂಡಕ್ಕೆ ಹಿಂದೆ ಕೂತ್ಕೊಂಡದಕ್ಕೆ ಸ್ವಲ್ಪ ಚಳಿ ಅನಿಸಿದ್ದು. ಎದುರಲ್ಲಿ ರೈಡ್ ಮಾಡುವಾಗ ನನಗೆ ನಡುತ್ತಿತ್ತು. ಹೌದಾ? ನಾನುಂಟಲ್ಲ ರಾತ್ರಿ AC ಆನ್ ಮಾಡಿರ್ತೇನೆ. ಮಧ್ಯರಾತ್ರಿ ಆಗುವಾಗ ಹೇಗೆ ಅಂತ ಗೊತ್ತಿಲ್ಲ, ಕೆಲವರು ಯಾರೋ ರೂಮಿಗೆ ಬಂದು ಆಫ್ ಮಾಡ್ತಾರೆ. ನಂಗೆ ಇವ್ರ ಮೇಲೆ ಇದು ಉಂಟು. ನೀವ ಅಲ್ಲ, ಭೂತ. ನೀನು ಅಜ್ಜನ ಆತ್ಮ ಮೇಲೆ ಬಂದು ಆಫ್ ಮಾಡಿದೆ. ನನ್ನ ಹೆಂಡತಿ ಎಷ್ಟು ದೊಡ್ಡ ಬಕ್ಕಸುರಿ ನೋಡಿ. ಫಸ್ಟ್ ತೆಗ್ಲು ಎಂತ ತೆಗ್ದದ ಫಸ್ಟಿಗೆ? ಪೂರಿ ಬಾಜಿ. ಪೂರಿ ಬರೀ ತೆಲ್ಪಿತ್ತು. ತೆಲ್ಪಲ್ಲ, 3 ಪೂರಿ ಇತ್ತು ಗೈಸ್, 3 ಪೂರಿ. ಈಗ ನೋಡಿ. ಮತ್ತೆ ನಾನು ಶೇರಿಂಗ್ ಇಸ್ ಕೇರಿಂಗ್ ಮಾಡ್ತೇನೆ ಗೈಸ್. ತುಂಬ ಒಳ್ಳೆ ಹೆಂಡತಿ ನಾನು, ಆದರ್ಶ ಯುವತಿ. ಫೋಕಸ್ ಮಾಡಿ ಮುಖ ಗೋರ್ಸೆ ಬೇಕು ಚೇರ. ಸೊ ನಾವೀಗ ವಾಪಸ್ ತಿಂಡಿ ಎಲ್ಲ ತಿಂದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. ಐರಾವತ ರೆಡಿ ಉಂಟು. ಇನ್ನೊಂದು ಚೂರು ದೂರ ಹೋದ್ರೆ ಚೆಕ್ ಪೋಸ್ಟ್ ಸಿಗ್ತದೆ. ಸೊ ಚೆಕ್ ಪೋಸ್ಟ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿ ಹೋಗ್ಲಿಕ್ಕೆ 1 hour ಬೇಕಂತ. ಇನ್ನೊಂದು 1 hour ಬೇಕು. ಹೌದು, ಬಟ್ ಇನ್ನು ರೋಡ್ ಫುಲ್ ಒಳ್ಳೆ ಸೀನಿಕ್ ವ್ಯೂ ಬಟ್ ಸೊ ತುಂಬಾ ಟ್ವಿಸ್ಟ್ ಟರ್ನ್ ಇರ್ತದೆ. ಹೌದು, ಬಟ್ ಒಳ್ಳೆ ಕೋಲ್ಡ್ ವಾಮಿಟ್ ಮಾಡದೇ ಇರ್ಲಿ. 2 ವೀಲರ್ ಅಲ್ಲಿ ಯೂಶಲಿ ಮಾಡುದಿಲ್ಲ, 4 ವೀಲರ್ ಅಲ್ಲಿ ಒಂಚೂರು ಸೆನ್ಸೇಷನ್ ಆಗೋದು ಮಾತ್ರ. ಬಟ್ ಲೆಟ್ಸ್ ಸಿ. ಈಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೇವೆ. ಜಾನು ಹೋಗಿ 2 ವೀಲರಿಗೆ ನೋಡಿ ಹೀಗೆ ಪಾಸ್ ತಕೊಂಡು ಹೋಗ್ಲಿಕ್ಕೆ. ಸೊ ನಮ್ದು 2 ವೀಲರ್ ಆಗಿದ್ರಿಂದ ನಾವು ಈ ಚೆಕ್ ಪೋಸ್ಟ್ ಮುಗಿಸಿ ನೆಕ್ಸ್ಟ್ ಚೆಕ್ ಪೋಸ್ಟ್ ಅನ್ನು 1 ಗಂಟೆಯ ಒಳಗೆ ರೀಚ್ ಆಗಬೇಕು. ಸೊ 40 ಕಿಲೋಮೀಟರ್ಸ್ ಉಂಟು. ಇದು ಇಲ್ಲಿರುವ ಚೆಕ್ ಪೋಸ್ಟ್. ಸೊ ನೋಡಿ, ಇದು ಚೆಕ್ ಪೋಸ್ಟ್. ನೀವು ಕಳಸಕ್ಕೆ ಹೋಗ್ಲಿ, ಶೃಂಗೇರಿಗೆ ಹೋಗ್ಲಿ, ಈ ಚೆಕ್ ಪೋಸ್ಟಲ್ಲಿ ರಿಜಿಸ್ಟರ್ ಮಾಡಿ ಹೋಗ್ಲಿಕ್ಕೆ. ಪಾಸ್ ಕೊಟ್ಟಿದ ಅದಿದ್ರೆ ಫ್ರೀಯಾ? ದುಡ್ಡು ಕಟ್ಲಿಕ್ಕಿಲ್ವಾ ಇಲ್ಲಿ? ಓ ಅಷ್ಟೇ ಅಲ್ಲ. ಫೈನ್ ಉಂಟಾ ಲೇಟ್ ಆದ್ರೆ? 1 ಗಂಟೆ ಒಳಗೆ ಮುಟ್ಬೇಕಲ್ಲ? ಈಗ ನಾವಿದ್ದೇವೆ ಕುದುರೆಮುಖದಲ್ಲಿ. ನಿಮ್ಗೆಲ್ಲ ಕಾಣ್ತಿರ್ಬೋದು, ಗಾಡಿ ಹೋಯ್ತು ನೋಡಿ, ಕುದುರೆಮುಖ. ಭಾರಿ ಒಳ್ಳೆ ವ್ಯೂ ಗೈಸ್. ಈಗ ಸ್ವಲ್ಪ ಚಳಿ ಕಡಿಮೆ ಆಗಿದೆ, ಒಳ್ಳೆ ಬಿಸಿಲು ಬರ್ತಾ ಉಂಟು. ಹಾಗೆ ಭಾರಿ ಖುಷಿ ಆಗ್ತದೆ ಇಲ್ಲಿ. ಮತ್ತೆ ನಾವು ಲಾಸ್ಟ್ ಟೈಮ್ ಕಾಲೇಜ್ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬಂದಾಗ ಉಂಟಲ್ಲ, ಇದೀಗ ರೋಡ್ ತೋರಿಸ್ತೇನೆ ನೋಡಿ. ಇಲ್ಲೆಲ್ಲ ನೋಡಿ, ಈ ರೋಡಲ್ಲಿ ಮಧ್ಯ ಕೂತ್ಕೊಂಡು ಫೋಟೋ ತೆಗೆಯೋದು ಹಾಗಿದೆಲ್ಲ ಗಮ್ಮತ್ತಿತ್ತು. ಈಗ ಗಂಡನೊಟ್ಟಿಗೆ ಬಂದಾಗ ರೋಡ್ ಮೇಲೆ ಕೂತ್ಕೊಳ್ಳಿ ಬಿಡುತ್ತದೆ. ತುಂಬಾ ಸಫೆಸ್ಟಿಕೇಟೆಡ್ ಗಂಡ. ನನ್ನಷ್ಟು ಫೋಟೋ ಯಾರು ತೆಗೆದಿಲ್ಲ. ಸೊ ಇಲ್ಲಿಗೆ ಈಗ ಬರುವಾಗ ಉಂಟಲ್ಲ, ನಂಗೆ ಮೊದ್ಲಿದೆಲ್ಲ ನೆನಪಾಗ್ತದೆ ಗೈಸ್. ಅಂದ್ರೆ ನಾವು ಈಚೆ ಬಂದಿದ್ವಿ, ನಾನು ಅವರಿಗೆ ತೋರಿಸ್ತಾ ಇದ್ದೆ, ನಾವು ಅಲ್ಲಿ ನಿಲ್ಸಿದೆವು, ಇಲ್ಲಿ ಫೋಟೋ ತೆಗಿತಿದ್ವಿ ಅಂತ. ಸೊ ರಿಕಾಲಿಂಗ್ ಮೆಮರೀಸ್ ಒಂದಾದ್ರೆ, ಗಂಡನೊಟ್ಟಿಗೆ ಹೊಸ ಮೆಮರೀಸ್.
ಹೇಗಾಯ್ತು ಈಗ ಇಷ್ಟೊತ್ತವರೆಗೆ ರೈಡ್ ಮಾಡಿ? ಭಾರಿ ಖುಷಿ ಆಗ್ತದೆ ಗೈಸ್. ಅದು ಇಲ್ಲಿ ಮೇಲೆ ಬರ್ಲಿಕ್ಕಂತೂ ಭಾರಿ ಖುಷಿ ಆಗ್ತದೆ. ಅದು ಬಿಸಿಲಿಲ್ಲ, ಒಳ್ಳೆ ನೆರಳು, ಮತ್ತೆ ಚಳಿ. ಹೌದು, ಮೇಲೆ ಬರುವ ಚಳಿ. ಅವರಿಗೆ ತುಂಬಾ ಚಳಿ ಆಗ್ತಿತ್ತು guys. ಈಗ ಇಲ್ಲಿ ಎದುರು ಬಿಸ್ಲು ಕರೆಕ್ಟ್ ಬೀಳ್ತದಲ್ಲ. ಅದು ಈಗ ಇಲ್ಲಿ ಬಿಸಿಲಿಗೆ ಬಂದು ನಿಲ್ಲುವಾಗ ಖುಷಿ ಆಗ್ತಾ ಉಂಟು. ನನ್ಗೆ ಬ್ಯಾರಿಯರ್ ಉಂಟು, ಅವರಿಗೆ ಬ್ಯಾರಿಯರ್ ಇಲ್ಲ. ಹಾಗೆ ಈಗ ಒಳ್ಳೆ ಒಂದು ವ್ಯೂ ಉಂಟು, ಈಗ ತೋರಿಸ್ತೇನೆ ನೋಡಿ. ಬಿಸಿಲಿಗೆ ಬಾರಿ ಒಳ್ಳೆ ಆಗ್ತಾ ಉಂಟು. guys ವ್ಯೂ ನಾನೇ ನಿಮ್ಮ ವ್ಯೂ ಅಲ್ಲ guys. ಇನ್ನು ಹಿಂದೆ ನೋಡಿ, ಎಲ್ಲ ನೋಡಿ. ಜಾಗ್ರತೆ ಮಾಡ್ಬೇಕು ಗೈಸ್. ನೀವು ಸಹ ರೋಡ್ ಮಧ್ಯೆ ಎಲ್ಲ ಫೋಟೋ ತೆಗೆದಾದ್ರೆ ಆಚೆ ಈಚೆ ನೋಡ್ಕೊಂಡು, ಗಾಡಿ ಇಲ್ಲದಿದ್ರೆ ಮಾತ್ರ ಕುತ್ಕೊಳ್ಳಿ. ಇದು ಸೇಫ್ಟಿ ಇನ್ಸ್ಟ್ರಕ್ಷನ್ ನನ್ನ ಕಡೆಯಿಂದ. ಗುಡ್. ಈಗ ವೆಹಿಕಲ್ಸ್ ಇಲ್ಲ, ಮತ್ತೆ ವೀಕ್ ಡೇಸ್, ಜನರು ಇಲ್ಲ ನೋಡಿ. ಲಾರಿ ಬರ್ತಾ ಉಂಟು ಈಗ, ಲೈನಲ್ಲಿ ಬರ್ತಾ ಉಂಟು. ತುಂಬಾ ಅಂದ್ರೆ ತುಂಬಾ ಸ್ಲೋ ಬರ್ತಾರೆ. ಮೇ ಬಿ ನಮಗೆ 2 ವೀಲರ್ಸಿಗೆ 40 ಕಿಲೋಮೀಟರ್ಸ್, ಐ ಥಿಂಕ್ 4 ವೀಲರ್ಸ್ ಅವರಿಗೆ 20 km/h ಇರಬೇಕು. ತುಂಬಾ ಅಂದ್ರೆ ತುಂಬಾ ಸ್ಲೋ ಬರ್ತಾ ಇದ್ದಾರೆ. ಲಾರಿಗಳೆಲ್ಲ ಪಾಸ್ ಆಗಲಿ, ನಾವು ಮಾತಾಡೋದು ಕೇಳೋದಿಲ್ಲ. ಹಾಗೆ 3 ಲಾರಿ ಹೋಯ್ತು ಬ್ಯಾಕ್ ಟು ಬ್ಯಾಕ್. ಹಾಗೆ ನಮ್ಮದೀಗ ಒಂದು ಪಿಟ್ ಸ್ಟಾಪ್, ಇನ್ನೊಂದು ಪಿಟ್ ಸ್ಟಾಪ್ ಆಯ್ತು. ನಾವೀಗ ಕಳಸಕ್ಕೆ ಬಂದು ಮುಟ್ಟಿದ್ದೇವೆ. Check ಸೊ ಕಳಸದ ಚೆಕ್ ಪೋಸ್ಟಿಗೆ ಹೋಗಿ ಜಾನುಗೆ ಅದೆಂತ ಕಾರ್ಡ್ ಕೊಟ್ಟಿದಾರಲ್ಲ, ಆ ಕಾರ್ಡ್ ಪಾಸ್ ಅನ್ನು ಕೊಟ್ಟು ಈಗ ಇಲ್ಲಿಂದ ವಾಪಸ್ ಹೊರಡ್ತೇವೆ. ಅವ್ರ ಹತ್ರ ಕೊಟ್ಟು ಈಗ ಹೊರಡು. ಇಲ್ಲಿ ತೋರಿಸಿ ಚೆಕ್ ಪೋಸ್ಟ್. ಇಲ್ಲಿಂದ ನಮ್ಮ ಪಯಣ ಕಳಸಕ್ಕೆ. ಕಳಸ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರಿಗೆ ನೆನಪು ಬರುದೇ ಈ ಪ್ಲೇಸ್. ಈ ಪ್ಲೇಸ್ ಯಾವುದು ಮತ್ತೆ ನನ್ನ ಫೇವರೇಟ್ ಯಾಕೆ ನಾನು ನಿಮ್ಗೆ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಹೌದು, ಅಂಡ್ ಇದು ಮೂವಿಯಲ್ಲಿ ಲವ್ ಮಾಕ್ಟೇಲ್ ಆಗಿ, ಲವ್ ಮಾಕ್ಟೇಲ್ ಅದರಲ್ಲಿ ಅವಳು ಹೀಗೆ ಡ್ರಾಪ್ ಕೇಳುದು, ಅವ ಕಾರ್ ನಿಲ್ಲಿಸುದು. ಸೊ ಫೇಮಸ್ ಸೀನ್ ಅದು, ಇದೇ ಪ್ಲೇಸ್. ಸೊ ಅದು ಸಹ ಇಲ್ಲೇ ನಡೆದಿದ್ದು. ಬನ್ನಿ ಹೋಗಿ ನೋಡುವ. ಈಗ ಗೊತ್ತಾಗ್ತಿತ್ತು ನೋಡುವಾಗ, ಗೊತ್ತಾಯ್ತು. ಸೊ ನಾವು ಈಚೆಯಿಂದ ಹೋಗುವಾಗ ಈ ಪ್ಲೇಸ್ ಒಂದು ಮಿಸ್ ಮಾಡುವುದಿಲ್ಲ. ಇಲ್ಲಿಂದ ಮುಂದೆ ಹೋದ್ರೆ ಉಂಟಲ್ಲ, ಫಸ್ಟ್ ಬರೋದು ಶೃಂಗೇರಿ, ಅದಾದ್ಮೇಲೆ ಬರೋದು ಹೊರನಾಡು ಅನ್ನಪೂರ್ಣೇಶ್ವರಿ. ಸೊ ಅದೆಲ್ಲ ಸೇಮ್ ರೂಟ್ ಬರ್ತದೆ. ಈಗ ನಜ್ಜುಗುಜ್ಜು ದಾರಿಗಳೆಲ್ಲ ಆಗಿ ಒಳ್ಳೆ ದಾರಿಗೆ ಬಂದು ಒಂದು 10 ನಿಮಿಷ ಆಯಿತು. ಅದಾದಮೇಲೆ ನಾವೀಗ ಸೀದಾ ಬಂದಿದ್ದು ನನ್ನ ಫೇವ್ರೇಟ್ ಪ್ಲೇಸಿಗೆ. ನಿಮ್ಗೆ ಎಣಿಸ್ತಿರೋದು ಇವಳೊಂದು ಎಷ್ಟು ಸತಿ ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ತಿದ್ದಾಳೆ ಅಂತ. ಬಿಕಾಸ್ ಈ ಪ್ಲೇಸಲ್ಲಿ ತುಂಬ ಮೆಮರೀಸ್ ಉಂಟು, ಫ್ರೆಂಡ್ಸ್ ಒಟ್ಟಿಗೆ ಆಗಿರ್ಬೋದು ಅಥವಾ ಈ ಪರ್ಟಿಕ್ಯುಲರ್ ಪ್ಲೇಸ್ ಆಗಿರ್ಬೋದು. ಈಗ ಅದು ಮೆಮೊರಿ ನೆಕ್ಸ್ಟ್ ನನಗೆ ಪಾಸ್ ಆನ್ ಮಾಡಲಿಕ್ಕೆ ನಾನು ನನ್ನ ಗಂಡನೊಟ್ಟಿಗೆ ಬಂದಿದ್ದೇನೆ. ಸೊ ಯಾ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಅಂತೆ, ನಾನು ಹೊರಗಿಂದ ಮಾಡ್ತೇನೆ ಆಯಿತಾ. ನೀವು ಯಾರಿಗೆ ಹೇಳಬೇಡಿ, ನೀವು ಯಾರು ಮಾಡಬೇಡಿ. ಬ್ಯಾಕ್ ಕ್ಯಾಮಲ್ಲಿ ತೋರಿಸ್ತೇನೆ ವ್ಯೂ. ಅಲ್ಲಿಂದ ಈಗ ಮೇಲೆ ನಡ್ಕೊಂಡು ಬಂದದ್ದು ನಾವು. ಎಸ್, ಈಗ ದೇವಸ್ಥಾನ ಒಳಗೆ ಹೋಗ್ತಿದ್ದೇವೆ. ಬಟ್ ಇಲ್ಲಿಂದ ತೋರಿಸ್ತೇನೆ, ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ. ಸೊ ನೀವೆಲ್ಲ ಇಲ್ಲಿಂದ ನೋಡಿ. ಗೈಸ್, ನಾವೀಗ ದೇವಸ್ಥಾನಕ್ಕೆ ಹೋಗಿ ಬಂದೆವು. ಒಳಗೆ ವಿಡಿಯೋಗ್ರಫಿ ಇಲ್ಲ. ಇದು ಶ್ರೀ ಸಿದ್ಧಿವಿನಾಯಕ ಟೆಂಪಲ್, ಕಳಸ / ಸಂಸೆ ಅಲ್ಲಿರುವ ಟೆಂಪಲ್. ಭಾರಿ ಬ್ಯೂಟಿಫುಲ್ ಉಂಟು ಗೈಸ್ ಲೊಕೇಶನ್. ಇದು ನಾ ಮೂವಿಯಲ್ಲಿ ನೋಡುವಾಗ ನಾನು ಇಲ್ಲಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರೋದು. ಹೌದಾ? ಹಾಂ, ಕಳಸಕ್ಕೆ ಹೋಗಿದ್ದೀನಿ, ಬಟ್ ಇಲ್ಲಿ ಸ್ಟಾಪ್ ಮಾಡಿ ಈಗ ಇಲ್ಲಿ ಬಂದದ್ದು ನಾನು ಫಸ್ಟ್ ಟೈಮ್. ನಂಗೆ ಖುಷಿ ಆಯಿತು. ಇದು ನಾನು ಮೂವಿಯಲ್ಲಿ ನೋಡಿದ್ದೆ ಅಲ್ಲ, ಸೊ ಈಗ ಐ ಕುಡ್ ರಿಲೇಟ್, ಗೊತ್ತಾಯ್ತಾ ಆ ಸೀನ್ ಎಲ್ಲ. ಭಾರಿ ಒಳ್ಳೆ. ಇಲ್ಲಿಂದ ನಂಗೊಂದು ಡ್ರಾಪ್ ಉಂಟಾ? ಇಲ್ಲಿ ಆ್ಯಕ್ಚುಲಿ ಅವಳು ಇಲ್ಲಿಂದ ನಾವು ಅದನ್ನು ರಿಕ್ರಿಯೇಟ್ ಮಾಡುವ. ನಾನು ಅಲ್ಲಿ ಬೈಕಲ್ಲಿ ನೀನು ನನಗೆ ಡ್ರಾಪ್ ಕೇಳಿ, ನನಗೆ ಡ್ರಾಪ್ ಕೊಡ್ತೇನೆ. ಸೊ ಇಲ್ಲಿ ಈಗ ಉಂಟು ಗೈಸ್. ಇಲ್ಲಿ ಈಗ ಇದು ತುಂಬ ಬಿಸಿಲು ಬಂತು. ಹೌದು, ನಾವು ಅಲ್ಲೇ ನಿತ್ತು ಬಂದಲ್ಲ, ಸೊ ಬಿಸಿಲು ಜಾಸ್ತಿ ಆಗ್ತಾ ಉಂಟು. ಇನ್ನೂ ನೆರಳಿದ್ರೆ ಸಂಜೆ ಹೊತ್ತಿಗೆ ಇನ್ನೂ ಒಳ್ಳೇದಾಗ್ಬೋದೇನೋ. ಒಳ್ಳೇದಾಗ್ತದೆ ಖಂಡಿತ. ಇದೀಗ ಟೀ ಎಸ್ಟೇಟ್ ಗೈಸ್. ನಾವೀಗ ಟೀ ಎಸ್ಟೇಟ್ ಇದು ಮಧ್ಯದಲ್ಲಿ ಎಲ್ಲೆಲ್ಲೂ ಹಸಿರು.
ಹಸಿರು ನಾನು ಆಕ್ಚುಲಿ ಹೇಳಿಕೊಟ್ಟದ್ದು ಈ ಸಾಂಗ್ ಹೇಳಂತ. ಮನಸ್ಸು ಮರೆಯಲಿ ನವಿಲೇ ಮರಳು ನನ್ನ ಹಾಗೆ ಕುಣಿವೆ ನವಿಲೇ ನವಿಲೇ. ಓಕೆ, ಸೊ ಈಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ನಾವು ಕಪ್ ಬರ್ತಿದ್ದೇವೆ. ಓಕೆ, ಈಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಕಳಸಕ್ಕೆ. ಕಳಸೇಶ್ವರ ಟೆಂಪಲ್ ಅಲ್ಲಿ ನೆಕ್ಸ್ಟ್ ಸ್ಟಾಪ್. ಓಕೆ, ಅಲ್ಲಿ ಸಿಗುವ. ಪೀಸ್. ಇಲ್ಲಿ ಉಂಟು ಒಬ್ಬರ ಹೆಲ್ಮೆಟ್. ಯಾರ ಹೆಲ್ಮೆಟ್? ಗೈಸ್, ನಾನು ಲಾಸ್ಟ್ ಟೈಮ್ ಬಂದಾಗ ಉಂಟಲ್ಲ ಅಪ್ಪ ಇಲ್ಲಿ ಲೀಚ್ ಇತ್ತು. ಸೊ ಈ ಸತಿ ಜಾಗ್ರತೆಯಿಂದ ನೋಡ್ಕೊಂಡು ಹೆಲ್ಮೆಟಿಗೆ ಹಾಕ್ಬೇಕು, ಇಲ್ಲಾಂದ್ರೆ ರಕ್ತ ಎಲ್ಲ ಈ ಟೈಮಲ್ಲಿ ಇರುವುದಿಲ್ಲ, ಅದು ಮಳೆ ಟೈಮಲ್ಲಿ. ಈಗ ಇಲ್ಲಿ ಬಿಸಿಲಿಗೆ ಲೀಚ್ ಸತ್ತೇ ಹೋಗ್ಬೋದು. ಈಗ ಅಂತ ಇಲ್ಲ ಗೈಸ್, ಕ್ಲಿಯರ್ ಉಂಟು. ಲೆಟ್ಸ್ ಗೋ. ಇನ್ನೊಂದು ಟೆಂಪಲ್. ಇದೆಂತ ಟೆಂಪಲ್ ನಂಗೆ ಗೊತ್ತಿಲ್ಲ. ಆಂಜನೇಯ ಉಂಟು, ಹನುಮ ಇದು ಉಂಟ ಅಂತ, ರಾಮನ ಅಂತ. ಇಲ್ಲಿ ಇನ್ನೊಂದು ಟೆಂಪಲ್ ಉಂಟು. ಖುಷಿ ಆಗುದು ಅಂತ ಹೇಳಿದ್ರೆ ಫುಲ್ ಹಸಿರು ಅಲ್ಲ, ಫುಲ್ ಎಲ್ಲ ಕಡೆ ಕಾಡು, ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ ಅಂತ ಹೇಳಿಕೊಂಡೆಲ್ಲ. ಸೊ ಭಾರಿ ತಂಪುಂಟು, ಇಷ್ಟು ಬಿಸಿಲಿದ್ರೆ ಸಹ ನೆರಳು, ಭಾರಿ ಖುಷಿ ಆಗ್ತದೆ. ಇದು ಹನುಮಂತ, ನನ್ನ ಗಂಡನ ಫೇವ್ರೆಟ್ ಆಂಜನೇಯ. ಈಗ ಫೈನಲಿ ಬಂದು ಮುಟ್ಟಿದ್ದೇವೆ ಶ್ರೀ ಕಳಸೇಶ್ವರ ದೇವಸ್ಥಾನಕ್ಕೆ. ಸೊ ಅಲ್ಲಿ ಕಾಣ್ತಾ ಉಂಟು. ಸೊ ಯೂಶಲಿ ದೇವಸ್ಥಾನದೊಳಗೆ ವಿಡಿಯೋಗ್ರಫಿ ಇರೋದಿಲ್ಲ, ನಾವು ಒಳಗೆ ಹೋಗಿ ಬಂದು ದರ್ಶನ ಮಾಡಿ ಮತ್ತೆ ವಿಡಿಯೋ ಮಾಡಬೇಕಾಗ್ತದೆ. ಮತ್ತೆ ಇದು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಮೋಸ್ಟ್ಲಿ ಜಾತ್ರೆನಿತ್ತು, ಎಲ್ಲ ಬಿಸ್ತಿದ್ದಾರೆ ಈಗ ಡೆಕೋರೇಷನ್ ಎಲ್ಲ. ಚಪ್ಪಲ್ ಮೇಲೆ ಬಿಡ್ಬೋದು ಹೇಳಿದ್ರು. ಎಲ್ಲಿ ಉಂಟು? ಅಲ್ಲಿಯ ಆಚೆ ಹೋದರೆ ಕಳಶೇಶ್ವರ, ಈಚೆ ಹೋದರೆ ಬಿಂದು ಮಾಧವ ಸ್ವಾಮಿ ದೇವರು. ಫಸ್ಟ್ ನಾವು ಈಚೆ ಸೈಡ್ ಹೋಗ. ನೋಡಿ, ಕಳಸೇಶ್ವರ ದೇವಸ್ಥಾನ ಭಾರಿ ಚಂದ ಉಂಟು. ಫುಲ್ಲು ಸುತ್ತ ತೆಂಗಿನ ಮರ ನೋಡಿ, ಮಧ್ಯದಲ್ಲಿ ದೇವಸ್ಥಾನ. ಭಾರಿ ಚಂದ ಉಂಟು ದೇವಸ್ಥಾನ. ಗೈಸ್, ದೇವರ ದರ್ಶನ ಆಯಿತು. ಹೇಗಾಯ್ತು ದೇವರ ದರ್ಶನ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಕಳಸೇಶ್ವರ ದೇವಸ್ಥಾನ ಬಂದಿದ್ದು. ಇಷ್ಟು ದಿನ ಕಳಸದವರೆಗೆ ಬಂದು ಮತ್ತೆ ಹೊರನಾಡು ಮತ್ತೆ ಶೃಂಗೇರಿಗೆ ಹೋಗ್ತಿದ್ವಿ. ಬಟ್ ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು ಬಂದು. ಸೊ ದೇವರ ದರ್ಶನ ಆಗಿ ಪೂಜೆ ಎಲ್ಲ ಮುಗಿಸಿ ನಾವು ಇನ್ನೊಂದು ಖುಷಿ ವಿಷಯ, ನಾವು ಬರೋ 12ವರೆಗೆ ಪೂಜೆ. ಇಲ್ಲಿ ನಾವು ಬಂದು ಲೇಟ್ ಆಯ್ತು ಬಟ್ ಯೋಗ ಅಂತ ಹೇಳೋದು ಇದಕ್ಕೆ. ನಾವು ಬಂದು ಒಳಗೆ ಕಾಲಿಟ್ಟಾಗ ಪೂಜೆ ಶುರುವಾಗಿ, ಸೊ ನಮಗೆ ಪೂಜೆ ಸಿಕ್ಕಿತ್ತು. ಅದು ಒಂದು ಖುಷಿ ವಿಷಯ ಅಲ್ಲ? ತುಂಬ ಖುಷಿ ಆಯ್ತು ನನಗೆ. ಆವಾಗ ಎಣಿಸ್ತು, ನಮ್ಮ ಯೋಗದಲ್ಲಿ ಏನಾದರೂ ಬಂದಿದ್ರೆ ಅಂತಲ್ಲ, ಅದು ಸಿಗ್ತದೆ ಆಗ್ತದೆ ಅನ್ನೋದು ಸತ್ಯ. ಈಗ ಅನ್ನ ಪ್ರಸಾದ ಅಂತೇಳಿ ಒಳಗೆ ಬಂದಿದೆ, ಊಟ ಮಾಡಿ ಇನ್ನು ಹೊರಡು. ಅನ್ನ ಮತ್ತು ಸಾಂಬಾರು ಇಲ್ಲಿ ನೋಡ, ಅನ್ನ ಪ್ರಸಾದ ಸ್ವಾಹ. ಇಲ್ಲಿ ಒಬ್ಬರು ಸಿಪ್ಪೆ ಮಾತ್ರ ಬಿಟ್ಟಿದ್ದಾರೆ, ಭಾಷೆಲ್ಲದವರು. ಗೈಸ್, ಅಲ್ಲಿ ಇರೋದು ಪೆತ್ತ ಗೈಸ್. ಪೆತ್ತ ಎಲ್ಲದನ್ನು ತಿಂತಾನೆ. ನಾನು ಸಿಪ್ಪೆ ನೀನು ಪೆತ್ತ, ಅದು ವಿಡಿಯೋ ನೆನಪಿಲ್ಲ? ಬಫೆಲೋ ನೀನು ಗಾಸ್ ಪೋಸ್ ತಿನ್ಬೇಕು. ಈಗ ಬಂತು ಪಾಯಸ. ಯಾವ ಪಾಯಸ ಇದು? ರವೆ ಪಾಯಸ. ರವೆ ಪಾಯಸ ಇಷ್ಟನಾ? ಇಷ್ಟ ಅಲ್ಲ, ದೇವಸ್ಥಾನದಲ್ಲಿ ನೀವು ನಂಗೆ ಎಂತ ಕೊಟ್ಟರು ನಂಗೆ ಇಷ್ಟ. ನೈಸ್. ಗೈಸ್, ಯಾರು ಚಂದ ಮಾಡಿ ಪಾಯಸ ತಿನ್ನಿದ್ದು ನೀನೆ ಕಾಮೆಂಟ್ಸ್ ಅಲ್ಲಿ ಹೇಳಿ. ಇಲ್ಲ, ನೀನೆ ಕಾಮೆಂಟ್ಸ್ ಅಲ್ಲಿ ಹೇಳ್ಬೇಕಂತಿಲ್ಲ, ನೀನೆ 101% ನೀನೆ, ನಾನಲ್ಲ. ಪಾಯಸ ತಿನ್ಲಿಕ್ಕೆ ಗೊತ್ತಿಲ್ಲ ಗೈಸ್ ಇಲ್ಲಿ ಜನರಿಗೆಲ್ಲ. ಒಳ್ಳೆ ಬೆಕ್ಕು ನೆಕ್ಕಿಟ್ಟಾಗಿ ನೆಕ್ಕಿಟ್ಟಿದ್ದಾಳೆ ಗೈಸ್ ನೋಡಿ. ಅಲ್ಲ, ಇವ್ರಿ ಈಗ ಹೀಗೆ ಮಾಡಿ. ಗೋರ್ಸೆ ದೇಕೋ ಚೇರ. ನೆಕ್ಸ್ಟ್ ನಾನೊಂದು ವಿಡಿಯೋ ಮಾಡ್ತೇನೆ, ಯಾವ್ದು ಹೇಳಿದ್ರೆ ಪಾಯಸ ಹೇಗೆ ತಿನ್ನೋದು ಅಂತ. ಓಕೆ. ಆದ್ರೆ ಯಾರು ಸಹ ಕಳಸೇಶ್ವರದು ಒಂದು ಹಿಸ್ಟ್ರಿ ನಾವು ಅಲ್ಲಿ ಓದಿದ್ವಿ. ಸೊ ಅದನ್ನು ನಿಮಗೆ ಸಹ ತಿಳಿಸುವ ಅಂತೇಳಿ. ಸೊ ಮೊದಲು ಶಿವಪಾರ್ವತಿದು ಮದುವೆ ಆಗುವಾಗ ಭೂಮಿ ಮೇಲೆ ಎಲ್ಲ ದೇವರು ದೇವತಾನುಗಳೆಲ್ಲ ಭೂಮಿ ಮೇಲೆ ಬಂದಾಗ ಭೂಮಿದು ಅನ್ಬ್ಯಾಲೆನ್ಸ್ ಆಗ್ತದೆ ಮೇಲೆ ಕಡೆ. ಅದು ಸ್ವಿಫ್ಟ್ ಅಂದರೆ ಫಾಸ್ಟ್ ರೊಟೇಟ್ ಆಗ್ತದೆ ಭೂಮಿ. ಅದಕ್ಕೆ ಶಿವ ಹೇಳ್ತಾರಂತೆ ಅಗಸ್ತ್ಯ ಮುನಿ ಹತ್ರ,
ಅಗಸ್ತ್ಯ ಮುನಿ ಹತ್ರ. ನೀನು ಅದು ಆದದ್ದು ಕಾಶಿಯಲ್ಲಿ, ಶಿವಂದು ಮತ್ತು ಪಾರ್ವತಿದು ಮದುವೆ ಆದದ್ದು ಕಾಶಿಯಲ್ಲಿ, ಅದಿರೋದು ನಾರ್ತ್ ಸೈಡ್ ಅಲ್ಲ. ಸೊ ಶಿವ ಹೇಳ್ತಾರಂತೆ, ನೀನು ಅಗಸ್ತ್ಯ ಮುನಿ ಹತ್ರ ಹೇಳ್ತಾರಂತೆ, ನೀವು ಹೋಗಿ ಸೌತಲ್ಲಿ ಹೋಗಿ ಬ್ಯಾಲೆನ್ಸ್ ಮಾಡಿ ಭೂಮಿಯನ್ನು ಅಂತ. ಅದಕ್ಕೆ ಅಗಸ್ತ್ಯ ಮುನಿ ಹೇಳ್ತಾರಂತೆ, ಇಲ್ಲ ನನಗೆ ಮದುವೆ ನೋಡಬೇಕು ನಿಮ್ಮದು ಅಂತೇಳಿ. ನನಗೆ ಅಂದರೆ ಮದುವೆ ಆಗ್ತಾರಲ್ಲ ಶಿವ ಪಾರ್ವತಿ, ಅದು ನಾನು ನೋಡಬೇಕು ಕಣ್ಣಾರೆ ಅಂತ. ಅದಕ್ಕೆ ಶಿವ ಒಂದು ವರ ಕೊಡ್ತಾರಂತೆ, ನೀವು ಎಲ್ಲಿ ಹೋಗಿ ಸಹ ನಮ್ಮ ಮದುವೆ ನೋಡ್ಬೋದು, ನಿಮಗೆ ಒಂದು ದಿವ್ಯ ದೃಷ್ಟಿ ಕೊಡೋದಂತೆ. ಸೊ ಅದಾದಮೇಲೆ ಅಗಸ್ತ್ಯ ಮುನಿಯವರು ಕಳಸಕ್ಕೆ ಬಂದು, ಈ ಜಾಗಕ್ಕೆ ಬಂದು ಇಲ್ಲಿ ಶಿವ ಪಾರ್ವತಿದು ಮದುವೆ ನೋಡಿ ಇಲ್ಲಿ ಶಿವಲಿಂಗ ಸ್ಥಾಪಿಸ್ತಾರೆ. ಆ ಶಿವಲಿಂಗದ ರೂಪ ಉಂಟಲ್ಲ, ಶೇಪ್, ಅದು ಕಳಸದ ಶೇಪಲ್ಲಿ ಸ್ಥಾಪಿಸ್ತಾರೆ. ಅದಕ್ಕೋಸ್ಕರ ಈ ಭೂಮಿ ಅಥವಾ ಈ ಜಾಗದ ಹೆಸರು ಕಳಸ, ಈ ದೇವರ ಹೆಸರು ಕಳಸೇಶ್ವರ ದೇವಸ್ಥಾನ. ಅದಕ್ಕೆ ಇದು ಸುಪ್ರಸಿದ್ಧ ಹೇಗೆ ಅಂತ ಹೇಳಿದ್ರೆ ದಕ್ಷಿಣದ ಕಾಶಿ ಅಂತಲೇ ಸುಪ್ರಸಿದ್ಧ. ಹೌದು, ಅದರಲ್ಲಿ ಬೋರ್ಡಲ್ಲಿ ಸಹ ಬರೆದಿದ್ರು ದಕ್ಷಿಣದ ಕಾಶಿ ಅಂತೇಳಿ. ಸೊ ದಕ್ಷಿಣದ ಕಾಶಿ ಕಳಸೇಶ್ವರ. ಸೊ ಇದು ಒಂದು ಹಿಸ್ಟ್ರಿ ಈ ದೇವಸ್ಥಾನ. ಸೊ ನಮ್ಗೆ ಇವತ್ತು ಗೊತ್ತಾಯಿತು, ನಮಗೂ ಇವತ್ತು ಗೊತ್ತಾಯಿತು. ಇದರ ಬಗ್ಗೆ ತಿಳಿಲಿ. ನೀವೆಲ್ಲಾದರೂ ಕಳಸಕ್ಕೆ ಬಂದರೆ ಅಲ್ಲಿ ಫೋಟೋ ತೆಗೆದು ಸ್ವಲ್ಪ ಮುಂದೆ 10 ನಿಮಿಷ ಬಂದರಾಯಿತು, ಕಳಸೇಶ್ವರ ದೇವಸ್ಥಾನ ಸಿಗ್ತದೆ, ಅಲ್ಲಿಗೂ ಹೋಗಿ. ರೈಟ್, ಈಗ ನಾವು ನಮ್ಮ ಗಾಡಿ ಈಗ ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಪಯಣ ಮತ್ತೆ ಮಂಗಳೂರಿನತ್ತ ಈಗ ಸ್ಟಾರ್ಟ್ ಮಾಡ್ತೇವೆ. ದಾರಿಲಿ ಏನಾದ್ರು ಇದ್ದರೆ ನಿಮಗೂ ತೋರಿಸ್ತೇವೆ, ಬನ್ನಿ ಹೋಗುವ. ಇಲ್ಲಿ ಇದು ನಾ ಹೇಳಿದಲ್ಲ ಆಗ ಜಾತ್ರೆ ಮೋಸ್ಟ್ಲಿ ಆಯ್ತೇನೋ. ಹಾಗೆ ಈಗ ರಥ ಉಂಟಲ್ಲ, ರಥನ ಕ್ಲೀನ್ ಮಾಡಿ ಈಗ ಅಲ್ಲಿ ಒಳಗೆ ಇಡ್ತಿದ್ದಾರೆ. ಹಾಗೆ ನೋಡಿ ಜನ ಎಲ್ಲ ಸೇರಿದ್ದಾರೆ ರಥ ಎಳಿಲಿಕ್ಕೆ. ರಥ ಎಳೆದು ಸುಮಾರು ಜನ ಬೇಕು, ಅಷ್ಟು ಭಾರ ಇರ್ತದೆ, ಅದು ವೇಟ್ ಇರ್ತದೆ. ಸೊ ಅದನ್ನೀಗ ಎಳೆದು ಇಲ್ಲಿ ಇಡುವಂಥದ್ದು. ನೋಡಿ ಅಲ್ಲಿ ಕ್ಲೀನ್ ಎಲ್ಲ ಮಾಡ್ತಿದ್ದಾರೆ. ಹೌದದೇ ಹಾಗೆ. ಓಕೆ, ನೀವು ರೆಡಿಯಾ ನಿಮ್ಮ ರಥದಲ್ಲಿ ಕೂತ್ಕೊಳ್ಳಿಕ್ಕೆ? ಅದಿಲ್ಲ ಅಲ್ಲಿ ಇನ್ನು ಬೇರೆ ಕಟ್ಟಿದ್ವಿ. ಓಕೆ, ಸೊ ಈಗ ನಮ್ಮ ರಥದತ್ತ ನಾವು ಎಲ್ಲಿ ಉಂಟು ನಮ್ಮ ರಥ? ಸೊ ನಮ್ಮ ರಥ ಇಲ್ಲಿ ಉಂಟು ಗೈಸ್, ವೇಟಿಂಗ್ ಫಾರ್ ಅಸ್. ರಥದ ಫುಲ್ಲು ಧೂಳಾಗಿದೆ ಅಲ್ಲ ಮಾರ. ರೆಡಿಯಾ? ರಥ ಅಲ್ಲ ಇದೆಂತ, ನಮ್ಮದು ಸಾರಥಿ, ನಮ್ಮದು ಐರಾವತ. ಐರಾವತ ನಾನಿಲ್ಲಿ ಹೋಗುವಾಗ ಉಂಟಲ್ಲ, ನನಗೆ ಇಲ್ಲೊಂದು ಪ್ಲೇಸ್ ಕಂಡಿತ್ತು, ನನಗೆ ಹೋಗ್ಬೇಕಂತ ಹೇಳಿದ್ದೆ ನನ್ನ ಗಂಡನ ಹತ್ರ. ಸೊ ಲಾಸ್ಟ್ ಟೈಮ್ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ, ಇಲ್ಲಿ ಕೆಳಗೆ ಇಳಿದಿದ್ದೆ. ಸೊ ನೀರು ಚೂರೇ ಉಂಟು, ಆದರೆ ನೀರೊಳಗೆಲ್ಲ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ಗೊತ್ತಿಲ್ಲ ಜಾಗ ಅಲ್ಲ ಗೈಸ್. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟಂತ. ತೋರಿಸ್ತಾರೆ ಆನ್ ದಿ ವೇ ಲೆಫ್ಟ್ ಸೈಡಲ್ಲಿ ಸಿಗ್ತದೆ, ಹಿಂದೆ ಹೋಗುವಾಗ ತೋರಿಸ್ತೇನೆ. ನೋಡಿ ನೀರಷ್ಟಿಲ್ಲ, ತುಂಬ ಕಮ್ಮಿ ಉಂಟು ನೀರು, ಬಟ್ ಜಾಗ ಸೂಪರ್ ಉಂಟು. ಹೇಗುಂಟು ನೀರು? ಕೋಲ್ಡ್ ಉಂಟಾ ಬಿಸಿ ಬಿಸಿ ಉಂಟಾ? ಕೋಲ್ಡ್ ಉಂಟಾ? ಚಂದ ಉಂಟಲ್ಲ ಇದು. ನಮ್ದಲ್ಲಿ ಬಿಸಿಲೊಂದು ಬಿಟ್ಟರೆ ಈ ಥರ ನಾವು ಅಲ್ಲಿ ಕೆನಡಾದಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ನಾವು ವ್ಲಾಗ್ ಮಾಡಿ ಹಾಕಿದ್ವಿ, ನೆನಪಿಲ್ಲ. ಹೌದು, ಹಾಗೆ ಉಂಟು ಇದು. ಹೀಗೆ ಒಳ್ಳೆದು, ಇದು ರಿಸ್ಕ್ ಇಲ್ಲ, ಇದು ಆರಾಮ. ನನ್ನ ಹೆಂಡತಿ ನದಿ ದಾಟಿದ್ಲು. ಬಾಯ್. ನಾನೊಂದು ತೀರ ನೀನೊಂದು ತೀರ. ಬಾಯ್. ಓಕೆ, ಕಾಲು ಚಟ್ನಿ ಮಾಡಿ ಆಯಿತು ಪೂಜಕ್ಕನದು. ಖುಷಿ ಆಯ್ತಾ? ಈಗ ಹೋಗುವಲ್ಲ? ಓಕೆ, ಜರ್ನಿ ಕಂಟಿನ್ಯೂಸ್. ಈಗ ವಾಪಸ್ ಹೋಗ್ತಿದ್ದೇವೆ. ಈಗ ವಾಪಸ್ ಚೆಕ್ ಪೋಸ್ಟ್ ಹತ್ರ ಬಂದಿದ್ದಾರೆ ಪಾಸ್ ಕಲೆಕ್ಟ್ ಮಾಡಲಿಕ್ಕೆ. ಇನ್ನು ಪಾಸ್ ಕಲೆಕ್ಟ್ ಮಾಡಿ ಈ ಪಾಸನ್ನು ನಾವು ಆವಾಗ ತಗೊಂಡಿದ್ದೇವಲ್ಲ ಅಲ್ಲಿ ಕೊಟ್ಟು ಹೋಗ್ಬೇಕು. AIOCL ಐಯನೋರ್ ಕಂಪನಿ ಇತ್ತು, ಕುದುರೆಮುಖದ್ದು. ಸೊ ಇದೆಲ್ಲ ಅದೇ ಏರಿಯಾ. ಮೊದಲು ಮೈನಿಂಗ್ ಮಾಡ್ತಿದ್ರು, ಈಗ ಸ್ವಲ್ಪ ವರ್ಷ ಆಯಿತು ಮೈನಿಂಗ್ ಮಾಡ್ತಾ ಇಲ್ಲ.
ನಾವು ಆಗ ಹೋಗುವಾಗ ಒಂದು ಪಿಟ್ ಸ್ಟಾಪ್ ಮಾಡಿದ್ವಲ್ಲ ಕುದ್ರೆಮುಖಲ್ಲಿ, ಅದೇ ಪಿಚ್ ಟಾಪಿಗೆ ಬಂದಿದ್ದೇವೆ ಬಾಬಾ. ಆಗ ಆಚೆ ನಿಲ್ಲಿಸಿದ್ದು, ಈಗ ಈಚೆ ನಿಲ್ಲಿಸಿದ್ದು. ಸೇಮ್ ಪ್ಲೇಸ್. ಇಲ್ಲಿ ಒಂದು ಪಿಟ್ ಸ್ಟಾಪ್, ನೀರು ಕುಡಿಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ, ಮತ್ತೆ ಪೂಜಿತನಿಗೆ ಒಂಚೂರು ಫೋಟೋಸ್ ತೆಗಿಲಿಕ್ಕೆ ಮತ್ತೆ ಸ್ವಲ್ಪ ಸ್ಟ್ರೆಚ್ ಮಾಡಲಿಕ್ಕೆ, ಮೆಲ್ಲ ಮೆಲ್ಲ ಮೆಲ್ಲ. ನಾನು ಫಸ್ಟ್ ಟೈಮ್ ಬೈಕ್ ರೈಡ್ಗೆ ಬಂದಿದ್ದಲ್ಲ, ಹಾಗೆ ಸ್ವಲ್ಪ ಸ್ಟ್ರೆಚ್ ಮಾಡಿ ಕಂಫರ್ಟೇಬಲ್ ಆಗಿ. ಸೊ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಆಯಿತು. ಒಳ್ಳೆ ಆಗ್ತದೆ ನೆರಳಲ್ಲಿ ಹೀಗೆ ನಿಲ್ಲಲಿಕ್ಕೆ. ಒಂದೇ ಒಂದು ವೆಹಿಕಲ್ ಹೋಗೋದು ಕಾಣೋದಿಲ್ಲ. ಇಷ್ಟೊತ್ತಿದ್ದೇವೆ, ಒಂದೇ ಒಂದು ವೆಹಿಕಲ್ ಇಲ್ಲ. ಒಂದು 10 ನಿಮಿಷಕ್ಕೊಂದು ಗಾಡಿ ಹಾಗೆ ನಾವು ಮೇ ಬಿ ಇರ್ಬೋದು, ಬಟ್ ದಿಸ್ ಈಸ್ ದಿ ವ್ಯೂ. ಇಷ್ಟು ಬಿಸಿಲಿದ್ರೆ ಸಹ ಇಲ್ಲಿ ಸೆಕೆ ಆಗ್ತಿಲ್ಲ, ಹೌದು, ಅದೊಂದು ತುಂಬಾ ಖುಷಿಯ ವಿಷಯ. ಒಂದು ಚೂರು ಸೆಕೆ ಆಗ್ತಿಲ್ಲ ಇಷ್ಟು ಬಿಸಿಲಿದ್ರು. ಹಾಗೆ ಸೊ ಇನ್ನು ಹೊರಡ್ತೇವೆ, ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿ. ನೋಡಿ ಗೈಸ್, ಮಂಗನ್ ಫ್ಯಾಮಿಲಿ. ಪೂಜಿತ ಒಂದು ಫ್ರೆಂಡ್ಸ್ ಅಂತೆ. ಇಲ್ಲ ಹೋಗು. ಇಲ್ಲ, ಅದು ಆಡುದ ಫ್ಯಾಮಿಲಿ, ಅದು ಫುಲ್ ಫ್ಯಾಮಿಲಿ ಉಂಟು. ನೀನು ಹೋಗುದಾದ್ರೆ ಹೋಗ ಅವರೊಟ್ಟಿಗೆ. ನಾನಿಲ್ಲಪ್ಪ, ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ. ಈಗ ಚಾ ಕುಡಿಯೋದು ಟೈಮ್. ಆ್ಯಕ್ಚುಲಿ ತುಂಬ ರೀಲ್ಸಲ್ಲಿ ನೋಡಿದ್ದೆ, ಬಜಗೋಳಿಯಲ್ಲಿ ಒಂದು ಹೋಟೆಲಿಂದು ಸರ್ವರ್ ಭಾರಿ ಒಳ್ಳೆ ಹೇಳ್ತಾರೆ. ಬಟ್ ಅದು ಯಾವ ಹೋಟೆಲ್ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಟೈಮ್ ಆದರೂ ವಿಸಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಬಟ್ ಈಗ ನಾವು ಬಂದಿರೋದು ಹೋಟೆಲ್ ಲಕ್ಷ್ಮಿ ಅಂತ, ಅದು ಬಜಗೋಳಿಯಲ್ಲಿರೋದು. ಚಾ ಕುಡಿಲಿಕ್ಕೆ ತಿಂತೇವೆ, ತೋರಿಸ್ತೇವೆ. ನನ್ನ ಹೆಂಡತಿ ಅಂತ ತಿಂತಾಳೆ ನೋಡಿ. ನನ್ನ ಫೇವ್ರೆಟ್ ಆರ್ಡರ್ ಮಾಡಿದ್ದೇನೆ, ತೋರಿಸ್ತೇನೆ ಆಯ್ತಾ ನಿಮಗೆ. ಇನ್ನೊಂದು ಆಲ್ ಟೈಮ್ ಫೇವ್ರೆಟ್ ಮ್ಯಾಂಗ್ಳೂರ್ ಬನ್ಸ್. ಆ್ಯಂಡ್ ನಮ್ಮ ಅಕ್ಕ ಅಂತ ತಗೊಂಡಿದ್ದಾರೆ. ನಂದು ಸಹ ಆಲ್ ಟೈಮ್ ಫೇವ್ರೆಟ್ ಚರಂಬಳೆ, ನನ್ನ ಫೇವ್ರೆಟಲ್ಲಿ ಫೇವ್ರೆಟ್. ಚಟ್ಟಮಡೆಯ ಫಸ್ಟಾ ನಿಂದು ಸ್ನ್ಯಾಕ್ಸಲ್ಲಿ? ಚಟ್ಟಮಡೆ ನನಗೆ ಸಹ ಇಷ್ಟ, ಬನ್ಸ್ ಸಹ ಇಷ್ಟ. ಹೇಗುಂಟು? ಅವರಿಗೆ ಬನ್ಸ್ ಇಷ್ಟ ಇಲ್ಲದೆ ಇರ್ತಾರೆ. ಅವ್ರು ಹೇಗುಂಟು ಟೇಸ್ಟ್? ಭಾರಿ ಒಳ್ಳೆ ತಿಂದು ನನಗೆ ಹೇಗೆ ಕೊಟ್ಟರೆ ಸಹ ಇಷ್ಟ ಆಗ್ತದೆ. ನೈಸ್. ನನ್ನ ಹೆಂಡತಿ ನನಗೆ ಒಂದು ಸಣ್ಣ ಪೀಸ್ ಕೊಟ್ಲಾಯ್ತು ಚಟ್ಟಮಡೆ ಅಂತ. ಒಂದು ಸಣ್ಣ ಪೀಸ್ ಕೊಟ್ಟಿದ್ದಾರೆ. ಹೊಟ್ಟೆ ನೋವು ಬರಬಾರ್ದು, ನಾನು ಕೂಡ ಪ್ರೀತಿಯಿಂದ ಕೊಡ್ತೇವೆ. ಪ್ರೀತಿಯಿಂದ ಸಹ ಮತ್ತೆ ಅವರಿಗೆ ಹೇಳಿದ್ರೆ ನಾನೇ ಕೊಟ್ಟರೆ ಒಳ್ಳೇದಲ್ಲ. ಅವ್ರಿಗೆ ಹೇಳಿದ್ರೆ ದೊಡ್ಡ ಪೀಸ್ ಕೇಳ್ತಾರೆ, ಆದರೆ ನಾನು ಸಣ್ಣ ಪೀಸ್ ಹೇಳಿಸಿದ್ದಾರೆ. ಹಾಗಾದರೆ ನಾನು ಇನ್ನೊಂದು ಪೀಸ್ ಕೇಳ್ತೇನೆ. ಬೇಡ. ಓಕೆ, ನಾವು ಈಗ ತಿಂದು ಇಲ್ಲಿಂದ ಹೊರಡ್ತೇವೆ.